ಇಂದು ಹರಿಹರ ನಗರದ ಬಿಜೆಪಿ ಪಾರ್ಟಿ ಕಚೇರಿಯಿಂದ ಹರಪನಹಳ್ಳಿ ವೃತ್ತದವರೆಗೂ ಹರ್ ಘರ್ ತಿರಂಗ ಬೃಹತ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕರಾದ ಬಿಪಿ ಹರೀಶ್, ಗ್ರಾಮಾಂತರ ಘಟಕದ ಅಧ್ಯಕ್ಷರಾದ ಎಂಪಿ ಲಿಂಗರಾಜು, ನಗರ ಘಟಕದ ಬಿಜೆಪಿ ಅಧ್ಯಕ್ಷರು ರಾಜು ರೋಕಾಡೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಣ್ಣೇಶ್ ಐರಾಣಿ, ಜಿಲ್ಲಾ ಉಪಾಧ್ಯಕ್ಷರಾದ ಅಶ್ವಿನಿ ಕೃಷ್ಣ, ಮಾಜಿ ಜಿಲ್ಲಾ ಉಪಾಧ್ಯಕ್ಷರು ಬಾತಿ ಚಂದ್ರಶೇಖರ್, ನಗರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಗುಡಿಮನಿ, ಗಿರೀಶ್, ಹಳ್ಳತ್ಕೆರೆ ಗ್ರಾಮಾಂತರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ನಂದಿಗಾವಿ ರಮೇಶ್, ಕೆಎಸ್ ಹಳ್ಳಿ, ಮಾಂತೇಶ್, ಮಾಜಿ ನಗರಸಭೆ ಸದಸ್ಯರಾದ ಆಟೋ ಹನುಮಂತಪ್ಪ, ಮಹಿಳಾ ಮುಖಂಡರು ರೂಪಾ ಕಾಟ್ವೆ, ಸಾಕ್ಷಿ ಶಿಂದೆ ಹಾಗೂ ಅನೇಕ ಮುಖಂಡರು, ಪಕ್ಷದ ಕಾರ್ಯಕರ್ತರು, ಯುವ ಮೋರ್ಚಾದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿ ಆಗಬೇಕು, ಎಲ್ಲ ಭಾರತೀಯರು ದೇಶಾಭಿಮಾನ ಬೆಳಿಬೇಕು ಅನ್ನೋ ಕಾರಣದಿಂದ ಈ 4 ದಿನಗಳ ಕಾಲ ನಾವು ಇಡೀ ದೇಶದ ಜನತೆಗೆ ತಿಳಿಸ್ತಕ್ಕಂಥ ಇದೊಂದು ಕಾರ್ಯಕ್ರಮ. ಇದು ಬಹಳ ಯಶಸ್ವಿಯಾಗಬೇಕು, ಭಾರತೀಯರಲ್ಲಿ ದೇಶಾಭಿಮಾನ ಮೂಡಬೇಕು. ಇವತ್ತು ಭಾರತ ಸ್ವಾತಂತ್ರ್ಯವಾಗಿ ಯಾರನ್ನೇ ಬೇಕಾದರೂ ಎದುರಿಸ್ತಕ್ಕಂಥ ಶಕ್ತಿ ಭಾರತಕ್ಕಿದೆ. ಇವತ್ತು ಅಮೇರಿಕದ ಅಧ್ಯಕ್ಷರು ನಮ್ಮ ಮೇಲೆ 100% ಶುಲ್ಕವನ್ನು ವಿಧಿಸ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತೀಯರು ಅಮೇರಿಕದ ಯಾವುದೇ ಈ ರೀತಿಯ ಗೊಡ್ಡು ಬೆದರಿಕೆಗೆ ಎದುರೋದಿಲ್ಲ. ಭಾರತ ತನ್ನ ಕಾಲ ಮೇಲೆ ನಿಲ್ಲೋ ಶಕ್ತಿ ಇದೆ. ಮುಂದಿನ ದಿನದಲ್ಲಿ ಭಾರತ ಅಭಿವೃದ್ಧಿ ರಾಷ್ಟ್ರ ಆಗ್ತದೆ ಅಂತಕ್ಕಂಥ ಮಾತನಾಡುತ್ತಾ ಎಲ್ಲ ಭಾರತೀಯರು ಬರುವ 15ನೇ ತಾರೀಕಿನಂದು ಎಲ್ಲ ತಮ್ಮ ತಮ್ಮ ಮನೆಗಳ ಮೇಲೆ ನಮ್ಮ ರಾಷ್ಟ್ರಧ್ವಜವನ್ನು ಆರಿಸೋದ್ರ ಮೂಲಕ ಈ ದೇಶಭಕ್ತಿಯನ್ನು ಪ್ರದರ್ಶನ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕರೆ ಕೊಡ್ತೀನಿ. 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ದಿನ ಹರಿಹರದಲ್ಲಿ ಹರ್ ಘರ್ ತಿರಂಗ ಯಾತ್ರೆಯನ್ನ 150 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ಹಿಡಿದು ಶಾಲಾ ಮಕ್ಕಳೊಂದಿಗೆ ಭಾರತೀಯ ಜನತಾ ಪಾರ್ಟಿ ಆಚರಣೆ ಮಾಡ್ತು. ಈ ಒಂದು ಆಚರಣೆಯಲ್ಲಿ ಭಾಗವಹಿಸಿದಂಥ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಬಿ ಪಿ ಹರೀಶ್ ಅವರೇ, ನಗರ ಘಟಕದ ಅಧ್ಯಕ್ಷರಾಗಿದ್ದ ರಾಜು ರೋಕಡ್ ಅವರೇ, ಗ್ರಾಮಾಂತರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಇಂಡಿಸ್ಕೆಟ್ ಲಿಂಗರಾಜ್ ಅವರೇ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅಣ್ಣೇಶ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಶ್ವಿನಿ ಅವರೇ, ಎಲ್ಲ ಬಾತಿ ಚಂದ್ರಶೇಖರ್ ಅವರೇ, ಇವತ್ತು ತ್ರಿವರ್ಣ ಧ್ವಜ ಅಂದ್ರೆ ಶೌರ್ಯ, ಶಾಂತಿ, ಪ್ರಗತಿ, ಅಭಿವೃದ್ಧಿಯ ಸಂಕೇತ. ಇವತ್ತು ಭಾರತದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು 75ನೇ ವರ್ಷ ಆದಂಥ ಸಂದರ್ಭದಲ್ಲಿ ಇಡೀ ದೇಶದ ಜನತೆಗೆ ಹರ್ ಘರ್ ತಿರಂಗ ಅನ್ನೋ ಒಂದು ಸಂದೇಶವನ್ನು ಕೊಟ್ಟು ಎಲ್ಲ ಗ್ರಾಹಕರು, ಎಲ್ಲ ನಾಗರಿಕರ ಮನೆ ಮೇಲೆ ಇವತ್ತು ರಾಷ್ಟ್ರಧ್ವಜ ಆರಿಸಬೇಕನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ರು. ಆ ರೀತಿಯಾಗಿ ಈಗ 4 ವರ್ಷದಿಂದ ಆ ಒಂದು ಕಾರ್ಯಕ್ರಮ ಮುಂದುವರಿತಾ ಇದೆ. ನಾನು ಇಡೀ ದೇಶದ ಜನತೆಯ ಇಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಾವು ಭಾರತ ದೇಶ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯವನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡೋಣ. ಭಾರತ ಇವತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗ್ತಾ ಇದೆ. ಇವತ್ತು ಭಾರತ ಒಂದು ಸೂಪರ್ ಪವರ್ ರಾಷ್ಟ್ರ ಆಗಿದೆ. ಹಾಗಾಗಿ ಎಲ್ಲ ನಾಗರಿಕರಲ್ಲಿ ನನ್ನ ಮನವಿ, ಪ್ರತಿಯೊಬ್ಬರು ಅವರವ್ರ ಮನೆಯಲ್ಲಿ ಸ್ವಇಚ್ಛೆಯಿಂದ ಮನೆಯ ಮೇಲೆ ರಾಷ್ಟ್ರಧ್ವಜವನ್ನು ಆರಿಸಬೇಕು. ಭಾರತ ದೇಶ ಎಷ್ಟು ಒಗ್ಗಟ್ಟಾಗಿದೆ, ಯಾವುದೇ ದುಷ್ಟ ಶಕ್ತಿಗಳಿಗೆ ಜಗ್ಗದಿಲ್ಲ, ಬಗ್ಗೋದಿಲ್ಲ ಅನ್ನೋದನ್ನ ಇಡೀ ವಿಶ್ವಕ್ಕೆ ನಾವು ತೋರಿಸಬೇಕಾಗಿದೆ. ಅದು ದೇಶದ ನಾಗರಿಕರು, ದೇಶದ ಪ್ರಜೆಗಳು ಅದನ್ನು ತೋರಿಸಲಿಕ್ಕೆ ಒಂದು ಒಳ್ಳೆ ಅವಕಾಶ. 79ನೇ ಸ್ವಾತಂತ್ರ್ಯ ದಿನಾಚರಣೆಯಂದು ನಾವೆಲ್ಲರೂ ಕೂಡ ಇಡೀ ವಿಶ್ವಕ್ಕೆ ಭಾರತ ಎಷ್ಟು ಶ್ರೇಷ್ಠವಾಗಿದೆ, ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಪ್ರಗತಿಯ ಒಂದು ಹಾದಿಯಲ್ಲಿದೆ ಅನ್ನೋದನ್ನ ನಾವು ತೋರಿಸಬೇಕಾಗಿದೆ. ಯಾಕಂದ್ರೆ ಅಮೆರಿಕಕ್ಕೆ ಒಂದು ಭ್ರಮೆ ಇತ್ತು, ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ನಾವು ಒಂದು ಸೂಪರ್ ಪವರ್ ರಾಷ್ಟ್ರ ಅಂತ. ಆದ್ರೆ ಇವತ್ತು ವಿಶ್ವದಲ್ಲಿ ಯಾವ್ದಾದ್ರು ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ಭಾರತದ ಕಡೆಗೆ ಇವತ್ತು ವಿಶ್ವ ನೋಡ್ತಾ ಇದೆ. ಆ ಒಂದು ಮಟ್ಟಕ್ಕೆ ರಾಜಕೀಯವಾಗಿ ಅಭಿವೃದ್ಧಿ ಪ್ರಗತಿಯಲ್ಲಿ ಎಲ್ಲದರಿಗೂ ಭಾರತ ಅತ್ಯಂತ ಮುಂದುವರೆದು ಹೋಗಿದೆ. ಹಾಗಾಗಿ ಇಡೀ ದೇಶದ ಜನತೆಗೆ ನಾನು ಮನವಿ ಇಷ್ಟೇನೆ, ಎಲ್ಲರೂ ಕೂಡ ತ್ರಿವರ್ಣ ಧ್ವಜವನ್ನು ಅವರವರ ಮನೆ ಮೇಲೆ ಆರಿಸಬೇಕು. ಬರೀ ಶಾಲಾ ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಆರಿಸಿದ್ರೆ ಸಾಲದು. ಹರ್ ಘರ್ ತಿರಂಗ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವೆಲ್ಲರೂ ಕೂಡ ಈ ಬಾರಿ ರಾಷ್ಟ್ರಧ್ವಜವನ್ನು ನಮ್ಮ ಮನೆ ಮೇಲೆ ಆರಿಸುವುದರೊಂದಿಗೆ ಅತ್ಯಂತ ಸಂಭ್ರಮದಿಂದ, ಸಂತೋಷದಿಂದ, ಸಡಗರದಿಂದ, ಅಭಿಮಾನದಿಂದ ಆಚರಣೆ ಮಾಡೋಣ ಅನ್ನೋ ಮಾತನ್ನ ಹೇಳಕ್ಕೆ ಬಯಸ್ತೇನೆ. ವತಿಯಿಂದ 79ನೇ ಭಾರತ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ನರೇಂದ್ರ ಮೋದಿಜಿಯವರ ಕರೆ ಮೇರೆಗೆ ಇವತ್ತು 10ನೇ ತಾರೀಕಂದು ಹರಿಹರದಲ್ಲಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸಿದ್ದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ನಮ್ಮ
ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಆಶಾ ಕಿರಣದಂತೆ ಪ್ರತಿ ವರ್ಷವೂ ಪ್ರತಿ ಎಲ್ಲರ ಮನೆಯ ಮೇಲೂ ಧ್ವಜಾರೋಹಣ ಆಗಬೇಕನ್ನೋದು ಅವರ ಆಸೆಯಾಗಿತ್ತು. ಆ ಆಸೆಯ ಸಂಕಲ್ಪವನ್ನು ಎಲ್ಲ ನಮ್ಮ ಹರಿಹರದ ನಾಗರಿಕರು, ದೇಶಾಭಿಮಾನಿಗಳು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ಎಲ್ಲ ನಾಗರಿಕರು ತಮ್ಮ ಮನೆಯ ಮೇಲೆ ದಿನಾಂಕ 13ನೇ ತಾರೀಕಿನಿಂದ 15ನೇ ತಾರೀಕು ಸಾಯಂಕಾಲದವರೆಗೂ ಧ್ವಜಾರೋಹಣವನ್ನು ಮಾಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ಭಾರತದ 79ನೇ ಸ್ವತಂತ್ರೋತ್ಸವದ ದಿನ ಆದ ಇಂದು ಭಾರತೀಯ ಜನತಾ ಪಾರ್ಟಿ ಹರಿಹರದ ವತಿಯಿಂದ ಹರ್ ಘರ್ ತಿರಂಗ ಎನ್ನುವಂಥ ಕಾರ್ಯಕ್ರಮದಲ್ಲಿ ಇವತ್ತು ನೂರಾರು ಜನ ವಿದ್ಯಾರ್ಥಿಗಳು ಮತ್ತು ಸಮಾಜದ ಎಲ್ಲ ರೀತಿಯ ಬಂಧುಗಳು ಕೂಡ ಪಾಲ್ಗೊಂಡು ಯಶಸ್ವಿ ಮಾಡಿದ್ದಾರೆ. ಸ್ವತಂತ್ರ ಅಂತ ಹೇಳಿದರೆ ನಾವು ಅತ್ಯಂತ ಸುಲಭವಾದಂಥ ವಿಚಾರ ಅಲ್ಲ. ಸ್ವತಂತ್ರ ಅಂತ ಹೇಳಿದರೆ ಇದು ಕೇವಲ ಚರಕದಿಂದ ಬಂದಿರತಕ್ಕಂಥ ಸ್ವತಂತ್ರ ಅಲ್ಲ. ಭಾರತದಲ್ಲಿ ಭಗತ್ ಸಿಂಗ್, ರಾಜಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್ರಂಥ ಸುಮಾರು 6.5 ಲಕ್ಷ ಕ್ರಾಂತಿಕಾರಿಗಳ ಬಲಿದಾನದಿಂದ ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು ಸ್ವತಂತ್ರ. ಈ ರೀತಿಯ ಸ್ವತಂತ್ರವನ್ನು ನಾವೆಲ್ಲರೂ ಕೂಡ ಹರ್ಷದಿಂದ ಆಚರಣೆ ಮಾಡಬೇಕು ಅಂತೇಳಿ ಭಾರತದ ಇಡೀ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಇವತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಬ್ಬರು. ಅವರು ಕೊಟ್ಟಿರ್ತಕ್ಕಂಥ ಕರೆಯನ್ನು ಪ್ರತಿಯೊಂದು ಮಂಡಲದಲ್ಲಿ, ಪ್ರತಿಯೊಂದು ಗ್ರಾಮಾಂತರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತಿನ ದಿನ ಇದನ್ನು ಅತ್ಯಂತ ಹರ್ಷದಿಂದ ಆಚರಣೆಯನ್ನು ಮಾಡ್ತಾ ಇದೆ. ಈ ರೀತಿಯ ನಮ್ಮ ಹರ್ಷ ಒಂದು ದಿನದ ಹರ್ಷ ಅಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಪ್ರತಿಯೊಬ್ಬನ ಎದೆಯೊಳಗೂ ಕೂಡ ಭಾರತ ಮಾತೆ ಸ್ಥಿರವಾಗಿ ನಿಂತಿದ್ದಾಳೆ. ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣವೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ದೇಶಕ್ಕಾಗಿ ಸಮರ್ಪಣೆ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೂ ಈ ದೇಶದಲ್ಲಿ ಗಡಿ ಕಾಯ್ತಕ್ಕಂಥ ಎಲ್ಲ ಸೈನಿಕರಿಗೂ ಕೂಡ ಈ ಹರಿಹರ ನಗರದ ವತಿಯಿಂದ ನಾವೆಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ಸೈನಿಕರಿಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಭಾರತ್ ಮಾತಾ ಕಿ ಜೈ.